ತಾಯಿಗೆ ಇವತ್ತು ಪರಿಹಾರವನ್ನು ಕೊಡಲಿಲ್ಲ. ಇವತ್ತು ಬಿಗಿಯಾದ ಕ್ರಮವನ್ನು ಕೈಗೊಳ್ಳೋದ್ರ ಮುಖೇನ ರಾಜ್ಯದಲ್ಲಿ ಮತ್ತೊಮ್ಮೆ ಇಂಥ ಘಟನೆ ಮರುಕಳಿಸಬಾರದು, ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನು ಕೈಗೊಳ್ಳುತ್ತದೆ ಅನ್ಕೊಂಡಿದ್ರು ಸಹ ಇವತ್ತು ರಾಜ್ಯ ಸರ್ಕಾರ ಕಣ್ಮುಚ್ಕೊಂಡು ಕೂತಿರ್ತಕ್ಕಂಥದ್ದು ಇವತ್ತು ಒಬ್ಬ ದಲಿತ ಮತ್ತು ಪರಿಷ್ಠ ಜಾತಿಯ ಹೆಣ್ಣು ಮಗಳ ಬಗ್ಗೆ ಈ ರಾಜ್ಯ ಸರ್ಕಾರ ಇರ್ತಕ್ಕಂಥ ಕಾಳಜಿ ಏನು ಅಂತ ಹೇಳಿ ನಿಮಗೆ ಗೊತ್ತಾಗ್ತದೆ. ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಬಂಡ ಸರ್ಕಾರಕ್ಕೆ ಇವತ್ತು ನಾವು ಎಲ್ಲರೂ ಕೂಡ ಪಾಠ ಕಲಿಸಬೇಕಾಗಿದೆ. ಹಾಗಾಗಿ ನಾನಿವತ್ತು ತಮ್ಮ ಮುಖೇನ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರು ಕೂಡ ಮತ್ತೊಮ್ಮೆ ಕರೆ ಕೊಡ್ತಾ ಇದ್ದೇನೆ. ಈ ಘಟನೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ಇವತ್ತು ಹೆಣ್ಮಕ್ಳ ಬಗ್ಗೆ ಇವತ್ತು ಮೊಸಳೆ ಕಣ್ಣೀರನ್ನ ಹಾಕ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಇವತ್ತು ತಕ್ಕ ಪಾಠವನ್ನು ನಾವೆಲ್ಲರೂ ಸೇರಿ ಕಲಿಸಬೇಕಾಗಿದೆ. ಹಾಗಾಗಿ ಇವತ್ತು ಬೆಳಗಾವಿ ನಗರದಲ್ಲಿ ಇವತ್ತೇನು ನಾವು ಮಾನವ ಸರಪಳಿಯನ್ನ ಮಾಡೋದ್ರ ಮುಖೇನ ಹೋರಾಟಕ್ಕೆ ನಾವು ಧುಮುಕಿದ್ದೇವೆ. ನಾಳೆ ದಿನ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗೋದಿದೆ. ಇದರ ಮೂಲಕ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಎಲ್ಲ ಮಂತ್ರಿಗಳಿಗೆ ಒಂದು ತಕ್ಕ ಉತ್ತರ ನಾವೆಲ್ಲರೂ ಕೂಡ ನೀಡಬೇಕಾಗಿದೆ.